ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಈಸ್ ಚರಣ್. ನಾನು ಅನಾಲಿಸಿಸಲ್ಲಿ ಏನು ಹೇಳಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಪ್ಲಸ್ ಇಂಪಾರ್ಟೆಂಟ್ ಅಂದರೆ ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ಥರ ಲೈವಲ್ಲಿ ನಾವು ಐಡೆಂಟಿಫೈ ಮಾಡ್ಕೋಬೇಕು, ಅದನ್ನು ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಅನ್ನೋದು ಇವತ್ತೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಪ್ಲಸ್ ಇವತ್ತು ಡೇ ಟ್ರೇಡ್ 6 ಅದು ಏನಾಗಿದೆ ಅದು ನೋಡೋಣ. ಅನಾಲಿಸಿಸಲ್ಲಿ ಏನು ಹೇಳಿದ್ದು ಒಂದ್ಸಲ ಕೇಳಿಸ್ಕೊಳ್ಳಿ, ಲೆವೆಲ್ಸ್ ಕೂಡ ನೆನ್ಪಿಟ್ಕೊಳ್ಳಿ. ಈ ಲೆವೆಲ್ ನೆನ್ಪಿಟ್ಕೊಳ್ಳಿ, 26,311 ನೆನ್ಪಿಟ್ಕೊಳ್ಳಿ. ಓಕೆ, ಒಂದ್ಸಲ ಅನಾಲಿಸಿಸ್ ವಿಡಿಯೋ ಕೇಳಿಸ್ಕೊಳ್ಳಿ. ಅದಾದಮೇಲೆ ಸಪೋರ್ಟ್ ರೆಸಿಸ್ಟೆನ್ಸ್ ಬಗ್ಗೆ ಹೇಳ್ತೀನಿ ನಾನು. ಕೇಳಿಸ್ಕೊಳ್ಳಿ, ಇದು ಅಪ್ಲೋಡ್ ಆಗಿರುತ್ತೆ, ಯೂಟ್ಯೂಬಲ್ಲಿ ಇರ್ತದೆ, ಚೆಕ್ ಮಾಡ್ಕೋಬೋದು. ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಬ್ಯಾಂಕ್ ನಿಫ್ಟಿಯಲ್ಲಿ ಬೈ ಮಾಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಬೈ ಮಾಡಲ್ಲ. ಮಂಡೇ ನೋ ಟ್ರೇಡ್ ಆದರೂ ಬಿಟ್ಬಿಡ್ತೀನಿ, ಬಿಟ್ಟರೆ ಬೈ ಮಾಡೋದೇ ಇಲ್ಲ. ಇದು ರೀಟ್ರೇಸ್ ಆದಮೇಲೆ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೇಕು. ಇದು ಕೇಳಿಸ್ಕೊಂಡ್ರಲ್ವಾ? ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ಬೈ ಮಾಡಲ್ಲ, ನಿಫ್ಟಿ ರೀಟ್ರೇಸ್ ಆದಮೇಲೆ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೇಕು ಅಂತ. ಓಕೆ, ಲೆವೆಲ್ ನೆನಪಿದೆಯಲ್ಲ, 26,311. ಓಕೆ, ಡನ್. ಇವತ್ತಿನ ಮಾರ್ಕೆಟ್ ಬನ್ನಿ, 26,311. ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಕರೆಕ್ಟಾಗಿ ವರ್ಕ್ ಆಗಿದೆ ಅಂತ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಂದರೆ, ನಾನು ಬೈಯಿಂಗ್ ಮಾಡೋದೆಲ್ಲ ಸೆಲ್ಲಿಂಗೇ ಮಾಡ್ತೀನಿ ಅಂತ ಹೇಳಿದ್ದೆ, ರೈಟ್? ನೋ ಟ್ರೇಡ್ ಆದರೂ ಬರೀತೀನಿ, ಬಿಟ್ಟರೆ ಬೈ ಮಾಡಲ್ಲ ಅಂತ ಹೇಳಿದ್ದೆ. ಸೆಲ್ಲಿಂಗ್ ಮಾಡಿದ್ದೀವಿ, ದಿಸ್ ಈಸ್ ದ ರಿಸಲ್ಟ್. ವಿತೌಟ್ ಗ್ರೀನ್ ಕಲರ್ ಕ್ಯಾಂಡಲ್ ಫಾಲ್ ಆಗಿದೆಯಲ್ಲ ನೋಡಿ. ಓಕೆ, ಅನಾಲಿಸಿಸ್ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ. ಈಗ ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ ಇತ್ತು ನೋಡೋಣ. ಅದಾದಮೇಲೆ ಸಪೋರ್ಟ್ ರೆಸಿಸ್ಟೆನ್ಸ್ ಬಗ್ಗೆ ಹೇಳ್ತೀನಿ ನಾನು. ಇವತ್ತಿತ್ತು ಟೆಲಿಗ್ರಾಮ್ ನೋಡ್ಕೊಳ್ಳಿ ನೀವು. ಇದು ಇವತ್ತಿನ ಟೆಲಿಗ್ರಾಮ್. ಓಕೆ, ಡಿಸೆಂಬರ್ 1ನೇ ತಾರೀಕು ಇವತ್ತು. ಎಲ್ಲರಿಗೂ ಈ ತಿಂಗಳ ಪೂರ್ತಿ ಪ್ರಾಫಿಟಬಲ್ ಆಗಿರಲಿ. ಫಸ್ಟ್ ಡೇ ಇದು. ಓಕೆ, ಡಿಸೆಂಬರ್ 1ನೇ ತಾರೀಕು ಬೆಳಿಗ್ಗೆ ನೋಡಿಕೊಂಡ್ರೆ ನೀವು 8 ಗಂಟೆ 37 ನಿಮಿಷಕ್ಕೆ ಅಪ್ಡೇಟ್ ಕೊಟ್ಟಿದ್ದೆ. ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ ಅಂತ. 15 ನಿಮಿಷ ಟೈಮ್ ಫ್ರೇಮ್ ಸ್ಕ್ರೀನ್ಶಾಟ್ ತೆಗೆದು ಬೆಳಗ್ಗೆ 9:30 ಅಂದರೆ ಮಾರ್ಕೆಟ್ ಏನೂ ಇಲ್ಲ, ನೀವು ನೋಡ್ಕೋಬೋದು. ಇಲ್ಲಿ ಏನಿಲ್ಲ. ಓಕೆ, ಇಲ್ಲಿ ಪಿ ಎಂಟ್ರಿ ಪ್ಲೇಸ್ ಅಂತ ಹಾಕಿದ್ದೆ. ಓಕೆ, ಈ 15 ಮಿನಿಟ್ಸ್ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ಪಿ ಎಂಟ್ರಿ ತೊಗೊಳ್ಳಿ, ITM ಮಾತ್ರ ತೊಗೊಳ್ಳಿ, 20 ಪಾಯಿಂಟ್ TSL ಮಾಡಿ ಅಂತ. ಪ್ರೈಸ್ ಕೂಡ ಹಾಕಿದ್ದೆ ನಾನು, ಯಾವ ಪ್ರೈಸ್ ತೊಗೋಬೇಕು ನೋಡಿ. 15 ನಿಮಿಷ ಹೈ ಕ್ಯಾಂಡಲ್ ಅಂದರೆ ಸ್ಪಾಟ್ ಚಾರ್ಟಲ್ಲಿ ಲೋ ಬ್ರೇಕ್ ಆದರೆ ಪ್ರೈಸ್ ಚಾರ್ಟಲ್ಲಿ ಹೈ ಬ್ರೇಕ್ ಆಗುತ್ತೆ. ಹೈ ಬ್ರೇಕ್ ಆದರೆ ಎಂಟ್ರಿ 350 ಅಂತ. ಓಕೆ, ಅದಾದಮೇಲೆ ಕ್ಲಿಯರಾಗಿ ಸ್ಟಿಕ್ಕರ್ಸ್ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ನಾನು, ಎಲ್ಲರಿಗೂ ಹೋಗಿದೆ ಅಂತ ನೋಡ್ಕೊಳ್ಳಿ. ಎಲ್ಲ ಟಾರ್ಗೆಟ್ಸ್ ಬಂದಿದ್ದಾವೆ. ಎಷ್ಟು ಟಾರ್ಗೆಟ್ಸ್ ಬಂದಿದೆ ನೋಡಿ. ಎಂಟ್ರಿ ಎಲ್ಲಿದ್ದಿದ್ದು 350, ಎಲ್ಲೋಗಿದೆ ಇದು 470. ಎಷ್ಟು ಟಾರ್ಗೆಟ್ಸ್ ಬಂದಿದೆ? ಟಾರ್ಗೆಟ್ 6. ನಿಫ್ಟಿಯಲ್ಲಿ 120 ಪಾಯಿಂಟ್ ಅಂದರೆ 100 ಪಾಯಿಂಟ್ಗೆ 7,500, 20 ಪಾಯಿಂಟ್ಗೆ 1,500 ಅಂದರೆ ಒಂದು ಲಾಟ್ಗೆ 9,000 ರೂಪಾಯಿ ಪ್ರಾಫಿಟ್. ನೋಡ್ಕೊಳ್ಳಿ, ಇದು ಯಾರಾದರೂ ಫಾಲೋ ಮಾಡಿದರೆ. ಓಕೆ, ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ. ಓಕೆ, ಇದು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಕೊಟ್ಟಿರೋದು. ಈ ಥರ ಅಪ್ಡೇಟ್ಸ್ ಏನಾದರೂ ಬೇಕು, ಈ ಟೆಲಿಗ್ರಾಮ್ ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಏನಾದ್ರು ಲೈವಲ್ಲಿ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಓಕೆ ಓಕೆ ಈಗ ಸಪೋರ್ಟ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡೋದಾದರೆ, ನಿಫ್ಟಿ ರೆಸಿಸ್ಟೆನ್ಸ್ ಅನ್ನೋದು ಇಲ್ಲಿದೆ. ಇದು ರೆಸಿಸ್ಟೆನ್ಸ್ಗೆ ಟಚ್ ಆಗಿ ರಿಜೆಕ್ಷನ್ ಬಂದರೆ ರೆಸಿಸ್ಟೆನ್ಸ್ ಲೋ ಇಂದ ನೀವು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಆವಾಗ ರೆಸಿಸ್ಟೆನ್ಸ್ ಅನ್ನೋದು ರೆಸಿಸ್ಟೆನ್ಸ್ ಆಗೇ ಇರುತ್ತೆ, ರೈಟ್? ನಿಮಗೆ ಸ್ಕೋಪ್ ಆ್ಯಂಡ್ ರಿಚ್ ಬರುತ್ತೆ, ನೀವು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ನಾವು ಸೆಲ್ಲಿಂಗ್ ಮಾಡಿದ್ದೀವಿ ಈ ಮೂಮೆಂಟಮ್. ಓಕೆ, ಬ್ಯಾಂಕ್ ನಿಫ್ಟಿ ಅಂದರೆ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ಮಾರ್ಕೆಟ್ ಅದ್ರ ಮೇಲೆ ಓಪನ್ ಆದರೆ ಏನಾಗುತ್ತೆ? ಕ್ವಶನ್ ಆನ್ಸರ್ ಈಸ್ ಈಕ್ವಲ್ ಟು ಸಪೋರ್ಟ್ ಆಗುತ್ತೆ. ನೀವು ನೋಡಿಕೊಂಡ್ರೆ ಈಗ ಎಕ್ಸಾಕ್ಟ್ ಅದೇ ಲೆವೆಲ್ಗೆ ಸಪೋರ್ಟ್ ತೊಗೊಂಡಿದೆಯಾ ಇಲ್ಲ ನೋಡಿ. ಫಸ್ಟ್ ಟೈಮ್, ಸೆಕೆಂಡ್ ಟೈಮ್. ಅದಾದಮೇಲೆ ನಾನು ನಿಮಗೆ ಸುಮಾರು ಸತಿ ಹೇಳಿದ್ದೀನಿ, ನನ್ನ ಲೆವೆಲ್ನ ಬ್ರೇಕ್ ಮಾಡಬೇಕಂದ್ರೆ ಸ್ಟ್ರಾಂಗ್ ಕ್ಯಾಂಡ್ಲೇ ಬರಬೇಕು ಅಂತ ನೋಡಿ. ಎಷ್ಟು ಹೊತ್ತಿದೆ ಮಾರ್ಕೆಟ್ ಅಂದರೆ 12 ಗಂಟೆವರೆಗೂ ಮಾರ್ಕೆಟ್ ಫಾಲ್ ಆಗಿಲ್ಲ. ಬ್ಯಾಂಕ್ ನಿಫ್ಟಿ ರೆಸಿಸ್ಟೆನ್ಸ್ ಮೇಲೇ ಫೈಟ್ ಆಗ್ತಿತ್ತು. ಆದರೂ ನಮ್ಮ ಅನಾಲಿಸಿಸ್ ಏನಿತ್ತು? ಬೈಯಿಂಗ್ ಮಾಡೋದೆಲ್ಲ ಸೆಲ್ಲಿಂಗೇ ಮಾಡಬೇಕು ಅಂತ. ಇದು ರಿಸಲ್ಟ್. ಓಕೆ, ಅಂದರೆ ಇದು ರೆಸಿಸ್ಟೆನ್ಸ್ ಸಪೋರ್ಟ್ ಬಗ್ಗೆ ಏನಂದರೆ, ರೆಸಿಸ್ಟೆನ್ಸ್ ಅನ್ನೋದು ಬ್ರೇಕ್ ಆದರೆ ಸಪೋರ್ಟ್ ಆಗುತ್ತೆ, ರೆಸಿಸ್ಟೆನ್ಸ್ ಕೆಳಗಡೆ ಇದ್ದರೆ ರೆಸಿಸ್ಟೆನ್ಸ್ ಆಗೇ ಇರುತ್ತೆ. ಓಕೆ, ಇದು ಇವತ್ತಿನ ಲೆವೆಲ್ಸು, ಇವತ್ತು ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಓಕೆ, ಈಗ 21 ಡೇಸ್ದು ಡೇ 6 ಅಲ್ವಾ? ಏನಾಗಿದೆ ಅಂದರೆ ನೋಡ್ಕೊಳ್ಳಿ. ಇಲ್ಲಿ ಇದು ನೀವು ನೋಡ್ಕೋಬೋದು. ನಾನು ಚಾರ್ಟ್ ತೋರಿಸ್ತೀನಿ, ಒಂದು ನಿಮಿಷ ನೀವು ನೋಡ್ಕೊಳ್ಳಿ. ಇದು BTC ಲೈವ್ ಮಾಡ್ತಾಯಿದ್ದೀವಿ, ಲೈವ್ ಟ್ರೇಡ್, ಇವಾಗ ಪ್ರೆಸೆಂಟ್ ರನ್ನಿಂಗ್ ಟ್ರೇಡ್. ಇಲ್ಲಿ ಎಂಟ್ರಿ ಇದೆ 85,760. ನನ್ನ ಟಾರ್ಗೆಟ್ ಇದು
87,175 ಎಸ್ ಎಲ್ ಈ ಕ್ಯಾಂಡಲ್ಲು ಅಂದರೆ ಒಂದು 200 ಪಿಪ್ಸ್ ಎಸ್ ಎಲ್ ಇಟ್ಟಿದ್ದೀವಿ, 2,000 ಪಾಯಿಂಟ್ ಟಾರ್ಗೆಟ್ ಇಟ್ಟಿದ್ದೀವಿ. ಓಕೆ, ಇಲ್ಲಿ ನೀವು ನೋಡ್ಕೋಬೋದು, ಇದು ರನ್ನಿಂಗ್ ಇರೋದು. ಪ್ರತಿಯೊಬ್ಬರು ಲೈವ್ ಟ್ರೇಡ್ ಅಂದರೆ ರಿಯಲ್ ಟ್ರೇಡ್ ಮಾಡ್ತಿರೋದು ನೋಡ್ಕೊಳ್ಳಿ. ಇಲ್ಲಿ ರನ್ನಿಂಗ್ ಇರೋದು ಇದು. ಒಬ್ಬೊಬ್ಬರು ಒಂದೊಂದು ಸ್ವಲ್ಪ ಸ್ವಲ್ಪ ಬುಕ್ ಮಾಡ್ತಿರ್ತಾರೆ ಸ್ಟೂಡೆಂಟ್ಸು. ಈಗ ಇಲ್ಲೊಬ್ರು ಬುಕ್ ಮಾಡಿದ್ದಾರೆ ಇಲ್ಲಿ, ಅಂದರೆ ತುಂಬ ಕಡಿಮೆ ಕ್ವಾಂಟಿಟಿ ಟ್ರೇಡ್. ಇವ್ರು ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟೇ ₹500 ಇರ್ತದೆ. ₹500ಗೆ $20 ಪ್ರಾಫಿಟ್. 0.05 ಅಂದರೆ ನೀವು ನೋಡ್ಕೋಬೋದು. ₹500 $20 ಪ್ರಾಫಿಟಲ್ಲಿದ್ದಾರೆ. ಓಕೆ, ಈಗ ನೋಡಿ, ಇದು ನೀವು ಆ ಚಾರ್ಟ್ ನೋಡಿದ್ರಲ್ಲ, ಇಲ್ಲಿ ಫಸ್ಟೇ ಬರೆದಿಟ್ಟಿದ್ದೀವಿ ನಾವು, ಇಲ್ಲಿಗೆ ಇಷ್ಟು ಪರ್ಸೆಂಟ್ ಬರುತ್ತೆ ಅಂತ. ಇದು ಬರುತ್ತಾ ಅಂತ ಆವಾಗಲೇ ಲೈವಲ್ಲಿ ಕ್ವಶನ್ ಇತ್ತು, ಲೈವ್ ನಡಿಬೇಕಾದ್ರೆ ಆಫ್ಲೈನಲ್ಲಿ. ಅದಕ್ಕೆ ಇಲ್ಲಿಗೆ ಬರುತ್ತೆ ಅಂತ ಡ್ರಾಯಿಂಗ್ ಮಾಡಿ, ದಿಸ್ ಈಸ್ ಮೈ ಟಾರ್ಗೆಟ್, 1,00,000% ಇಲ್ಲಿಗೆ ಬರುತ್ತೆ ಅಂತ ಮಾಡಿಟ್ಟಿದ್ದೀನಿ. ಅದು ಬರುತ್ತೆ ಅಲ್ಲೇ ನೋಡೋಣ. ಓಕೆ, ಏನಾಗುತ್ತೆ ರಿಸಲ್ಟ್ ನಿಮಗೆ ತೋರಿಸ್ತೀನಿ ನಾಳೆ, ನೋಡ್ಕೊಳ್ಳಿ. ಓಕೆ, ಇದು ಇವತ್ತು ಪ್ರಾಫಿಟ್ ತೋರಿಸಿದ್ದೀವಿ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಚಾರ್ಟ್ ಎಲ್ಲ ತೋರಿಸಿದ್ದೀವಿ. ಓಕೆ, ಈಗ ನಾಳೆ ಏನು ಮಾಡಬೇಕು, ನಾಳೆ ನೋಡ್ಕೊಳ್ಳಿ. ನಿಫ್ಟಿ ಟೈಮ್ ಇನ್ನೂ ನೋಡ್ಕೋಬೋದು, 2 ಗಂಟೆ 15 ನಿಮಿಷ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ, ಇವಾಗ 2:20. ಓಕೆ, ಇನ್ನೂ 1 ಅವರ್ ಟೈಮ್, 1 ಕಾಲ್ ಅವರ್ ಟೈಮ್ ಇದೆ. ಮಾರ್ಕೆಟ್ ಎಲ್ಲಿ ಹೋಗಲ್ಲ. ಇದು 1 ವಾರದಿಂದ ಫಸ್ಟೇ ಬೇಗ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಅದಲ್ಲೇ ಕರೆಕ್ಟಾಗಿ ರೆಸ್ಪೆಕ್ಟ್ ಕೊಡ್ತಿದ್ದೆ, ಹೋಗಿ ನೋಡ್ಕೊಳ್ಳಿ ಬೇಕಾರೆ. ಮಾರ್ಕೆಟ್ ಎಲ್ಲಿ ಹೋಗಲ್ಲ. ಈಗ ನಾಳೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿ 50 ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ಬಂದಿದೆ ಅಂದರೆ ಇಲ್ಲಿಂದ ಮತ್ತೆ ಬೈ ಪ್ಲಾನ್ ಮಾಡ್ತೀನಿ ನಾನು. ಈ ಲೆವೆಲ್ ತುಂಬ ಇಂಪಾರ್ಟೆಂಟ್. ಓಕೆ, ಈ ಲೆವೆಲ್ ತುಂಬ ಇಂಪಾರ್ಟೆಂಟ್. ಇಲ್ಲಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡ್ತೀನಿ, ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಅಂದರೆ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ, ರೆಸಿಸ್ಟೆನ್ಸ್ ಇಲ್ಲಿಗೆ ಹೋಗುತ್ತೆ, ಇನ್ನೊಂದು ಮಿಡ್ ರೆಸಿಸ್ಟೆನ್ಸ್ ಬರುತ್ತೆ ಝೋನ್ ಥರ, ಅದು ಇಲ್ಲಿಗೆ ಬರುತ್ತೆ. ಓಕೆ, ಅದು ಏನು ಅವಶ್ಯಕತೆ ಇಲ್ಲ. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ, ಸೇಮ್ ಬ್ಯಾಂಕ್ ನಿಫ್ಟಿ ನಾಳೆ ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ನಾನು. ಓಕೆ, ಇದು ಕರೆಕ್ಷನ್ ಆಗಿ ಇಲ್ಲಿ ಸೆಟ್ಲ್ ಆದಮೇಲೆ ಇಲ್ಲಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಈ ಲೆವೆಲ್ಸು ಅನಾಲಿಸಿಸ್ ಇವೆಲ್ಲ ಏನು ಹೇಳ್ತಾ ಇದ್ದೀವಿ, ದಿಸ್ ಈಸ್ ಆಲ್ ಪ್ಯೂರ್ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇದನ್ನು ನೋಡಿ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡಿಕೊಂಡ್ರೆ ನಮ್ಗೆ ಸಂಬಂಧ ಇಲ್ಲ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.